ಕ್ರಾಸ್ ವೆರಿಫೈ ಮಾಡಿದಾಗ ಕೆಲವು ಸರ್ತಿ ನನಗೆ ಆಧಾರಗಳು ಸಿಕ್ಕಿದೆ, ಇಂಥ ವ್ಯಕ್ತಿ ಇದ್ರು ಅಂತ. ಹಿಂದೆಯಿಂದ ಯಾರೋ ಬಂದು ಹೊಡೆದು ಬಿದ್ದಿದ್ದಾರೆ. ಆ ಹೊಡೆದ ರಭಸ ಎಷ್ಟಿತ್ತು ಅಂದರೆ ಹಿಂದೆ ತಿರುಗಿ ಯಾರು ಹೊಡೆದದ್ದು ಅಂತ ಸಹ ನೋಡುವಷ್ಟು ಸಾಧ್ಯ ಆಗಲಿಲ್ಲ. ಬೇರೆ ಬೇರೆ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿದ್ರು. ಆಮೇಲೆ ಈ ಎಣ್ಣೆಯನ್ನು ಮಸಾಜ್ ಮಾಡುವಂಥವ್ರ ಹತ್ರ ಹೋದರು, ಹಳ್ಳಿ ವೈದ್ಯರುಗಳ ಹತ್ರ ಹೋದರು, ಆಮೇಲೆ ಎಕ್ಸ್ರೇ ಮಾಡಿಸಿದ್ರು, MRI ಮಾಡಿಸಿದ್ರು. ಏನು ಮಾಡಿದ್ರು ದೈಹಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. ಒಂದು ಸೆಷನ್ ಅಂತ ಹೇಳಿದ ತಕ್ಷಣ ಅದೊಂಥರ ಪರೀಕ್ಷೆ ಅಂತ. ಯಾಕೆ ಅಂತಂದರೆ ಥೆರಪಿಸ್ಟಿಗೆ ಕ್ಲೈಂಟ್ ಬಂದು ಯಾವ ಸಮಸ್ಯೆಯನ್ನು ಮುಂದಿಡ್ತಾರೆ ಅಂತ ಗೊತ್ತಿರೋದಿಲ್ಲ. ಎಲ್ಲರೂ ಒಳ್ಳೆಯವರು ಅಂತ ನಂಬ್ತೇನೆ, ಅವರೆಲ್ಲರೂ ನನಗೆ ಮೋಸ ಮಾಡ್ತಾರೆ. ನಿರಂತರವಾಗಿ ಅವರು ನಂಬಿದಂಥವ್ರು ವ್ಯಕ್ತಿಗಳು ಆವಾಗ ಈ ಥರದ ಘಟನೆಗಳು ನಡೆದಿವೆ. ನೋವು ಹಗಲು ಹೊತ್ತಲ್ಲಿ ಯಾವಾಗಲೂ ಆಗೋದಿಲ್ಲ, ರಾತ್ರಿ ಮಾತ್ರ ಆಗ್ತದೆ. ಅಂದರೆ ಲಾಜಿಕ್ಕನ್ನು ಬಿಟ್ಟು ಮಾತಾಡಬೇಕಾಗ್ತದೆ. ನಮಸ್ಕಾರ, ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಮನಸ್ಸೇ ಓ ಮನಸ್ಸೇ. ನಮ್ಮ ಈ ಕಾರ್ಯಕ್ರಮವನ್ನು ನನ್ನ ಜೊತೆ ನಡೆಸ್ಕೊಡ್ತಾ ಇರುವಂಥದ್ದು ಅಕ್ಷರ ದಾಮ್ಲೆ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ನಾವು ಈ ಮನಸ್ಸಿನ ಬಗ್ಗೆ ಮಾತಾಡ್ತಾ ಒಂದಿಷ್ಟು ನಿಮ್ಮ ಅನುಭವಗಳನ್ನು ತಿಳ್ಕೊಳ್ತಾ ಅದರಿಂದ ಒಂದಿಷ್ಟನ್ನು ಕಲಿತಾನೂ ಇದ್ದೀವಿ. ಆ ಪ್ರಾಸೆಸ್ನಲ್ಲಿ ಇವತ್ತು ನಿಮಗಾದ ಒಂದು ಅನುಭವವನ್ನು ನಮಗೆ ತಿಳಿಸ್ಕೊಡ್ಬೋದಾ ಅಂತ. ಕೆಲವು ಸತಿ ನಾವು ಸೆಷನ್ ಮಾಡುವಾಗ ಬೇರೆ ಬೇರೆ ಅಂದರೆ ಯಾವಾಗಲೂ ನಾನು ಹೇಳೋದು ಹಾಗೆ, ಒಂದು ಸೆಷನ್ ಅಂತ ಹೇಳಿದ ತಕ್ಷಣ ಅದೊಂಥರ ಪರೀಕ್ಷೆ ಅಂತ. ಯಾಕೆ ಅಂತಂದರೆ ಥೆರಪಿಸ್ಟಿಗೆ ಕ್ಲೈಂಟ್ ಬಂದು ಯಾವ ಸಮಸ್ಯೆಯನ್ನು ಮುಂದಿಡ್ತಾರೆ ಅಂತ ಗೊತ್ತಿರೋದಿಲ್ಲ. ಆ ಸಮಸ್ಯೆಗೆ ಏನು ಪರಿಹಾರ ಅಂತಲೂ ಗೊತ್ತಿರೋದಿಲ್ಲ. ಅದರ ಪರಿಹಾರದ ಹುಡುಕಾಟ ಮತ್ತು ಉತ್ತರವನ್ನು ಹುಡುಕುವಂಥ ಒಂದು ಪ್ರಾಸೆಸ್ ಏನಿದೆ ಅದು ಥೆರಪಿಯಲ್ಲಿ ನಡೀತದೆ. ಇತ್ತೀಚೆಗೆ ಒಬ್ಬ ಯಂಗ್ ಪರ್ಸನ್ ಬಂದಿದ್ದ, ಒಂದು 30-32 ವರ್ಷದವನು. ಅವನಿಗೆ ಒಂಥರ ಬೆನ್ನು ನೋವು ಅಂದರೆ ಯಾವ ಥರ ಅಂದರೆ ಇಲ್ಲಿ ಒಂದು ಸಣ್ಣ ಕುತ್ತಿದ ಹಾಗಾಗ್ತದೆ, ಅದೇ ಹಿಂದ್ಗಡೆ ಜೋರಾಗಿ ನೋವು. ಅದು ರಾತ್ರಿ ಮಾತ್ರ ನೋವು, ಹಗಲಲ್ಲಿ ಏನಿಲ್ಲ. ಹಗಲು ಹೊತ್ತಲ್ಲಿ ಅವನು ಆರಾಮಾಗಿರ್ತಾನೆ, ಬೇರೆಲ್ಲ ಕೆಲಸಗಳಿಗೆ ಹೋಗ್ತಾರೆ, ಯಾವುದೇ ಸಮಸ್ಯೆಗಳಿಲ್ಲ. ರಾತ್ರಿ ಆಗ್ತಾ ಇದ್ದ ಹಾಗೆ ಸಣ್ಣಗೆ ಕುತ್ತಿದ ಹಾಗೆ ನೋವು ಶುರು ಆಗ್ತದೆ. ಆಮೇಲೆ ರಾತ್ರಿ ಜೋರು, ಅದರ ತೀವ್ರತೆ ತುಂಬ ಜಾಸ್ತಿಯಾಗಿ ಆಮೇಲೆ ನಿದ್ದೆ ಸರಿಯಾಗದೆ, ಆಮೇಲೆ ಮತ್ತೆ ದಿನ ಒದ್ದಾಟ. ಅಂದರೆ ರಾತ್ರಿ ನಿದ್ದೆ ಆಗದಿದ್ದರೆ ಹಗಲು ಫುಲ್ ಡೇ ಆಗಿಬಿಡುತ್ತೆ. ಹೌದು, ಅದು ದಿನ ಇದೇ ಪರಿಸ್ಥಿತಿ ಅಂತ ಆದಾಗ ಆಮೇಲೆ ರಾತ್ರಿ ಆಗ್ತಾ ಇದ್ದ ಹಾಗೆ ಒಂಥರ ಭಯ ಶುರು ಆಗ್ಲಿಕ್ಕೆ ಶುರು, ಒಂದು ಆಂಗ್ಸೈಟಿ ಕೂಡ. ಹೌದು, ಇವತ್ತು ರಾತ್ರಿ ನಿದ್ದೆ ಕೆಟ್ಟು ಹೋಗ್ತದೆ. ಆಮೇಲೆ ಸಾಧಾರಣವಾಗಿ ಪೇನ್ ಕಿಲ್ಲರನ್ನು ಎಷ್ಟು ತಿನ್ನೋದು, ಈಗ ಒಂದಿನ 2 ದಿನದ ವಿಷಯ ಅಂತ. ಇದು ಅನ್ಎಕ್ಸ್ಪ್ಲೇನ್ಡ್ ಪೇನ್. ಹೌದು, ಬೇರೆ ಬೇರೆ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿದ್ರು. ಆಮೇಲೆ ಈ ಎಣ್ಣೆಯನ್ನು ಮಸಾಜ್ ಮಾಡುವಂಥವ್ರ ಹತ್ರ ಹೋದರು, ಹಳ್ಳಿ ವೈದ್ಯರುಗಳ ಹತ್ರ ಹೋದರು, ಆಮೇಲೆ ಎಕ್ಸ್ರೇ ಮಾಡಿಸಿದ್ರು, MRI ಮಾಡಿಸಿದ್ರು. ಏನು ಮಾಡಿದ್ರು ದೈಹಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. ಬೆನ್ನು ನೋವಿಗೆ ಯಾವುದೇ ಕಾರಣವೇ ಇಲ್ಲ. ಈಗ ಸಾಧಾರಣವಾಗಿ ನಾವೇನು ನೋಡ್ತೀವಿ, ಬೆನ್ನು ನೋವು ಅಂತ ಹೇಳಿದ ಕೂಡಲೇ ಕೂತ್ಕೊಳ್ಳೋ ಪೋಸ್ಚರ್ ಸರಿ ಇಲ್ಲ ಅಂತ ನಾವು ಮಾಮೂಲಾಗಿ ಹೇಳುವಂಥದ್ದು. ಅಥವಾ ಬೈಕ್ ಜಾಸ್ತಿ ಬಿಡ್ತೀರಿ ಅಂತಂದರೆ ಬೈಕಿಂದಾಗಿ ಬಂದಿರ್ಬೋದು ಅಂತ. ಈ ಕಾರಣಗಳು ಅವನಿಗೆ ಇದೆ. ಅವನು ಬೈಕ್ ಬಿಡ್ತಾನೆ ಅಥವಾ ಕುರ್ಚಿಯಲ್ಲಿ ಕೂತಿರ್ತಾನೆ, ಆದರೆ ನೋವು ಹಗಲು ಹೊತ್ತಲ್ಲಿ ಯಾವಾಗಲೂ ಆಗೋದಿಲ್ಲ, ರಾತ್ರಿ ಮಾತ್ರ ಆಗ್ತದೆ. ಈಗ ಬೆನ್ನು ನೋವು ಇಲ್ಲದಿದ್ದರೆ ಕಂಟಿನ್ಯೂಸ್ ಆಗಿರಬೇಕಾಗಿದೆ, ಆವಾಗ ಬರ್ತಾ ಇರಬೇಕು. ಅಂದರೆ ಸ್ಪೆಸಿಫಿಕ್ ಟೈಮಲ್ಲಿ ಬರಬೇಕು ಅಂತಂದರೆ ಕಾರಣ ಏನೋ ಒಂದು. ಹಾಗೆ ಆಮೇಲೆ ಅದಕ್ಕೆ ಒಬ್ಬರು ಅವನು ಕನ್ಸಲ್ಟ್ ಮಾಡಿದಂಥ ಒಬ್ಬರು ಡಾಕ್ಟ್ರು, ಇದು ಬಹುಶಃ ಸೈಕೋಸೊಮ್ಯಾಟಿಕ್ ಇಶ್ಯೂ ಇರಬೇಕು, ನಿಮಗೆ ತುಂಬ ಸ್ಟ್ರೆಸ್ ಆಗಿದೆ ಅಂತ ಕಾಣ್ತದೆ ಅಂತ ಹೇಳಿದ್ರಂತೆ. ಹಾಗೆ ಅವ್ರು ಯಾರೋ ಸೈಕ್ಯಾಟ್ರಿಸ್ಟ್ನ ರೆಫರೆನ್ಸ್ ಕೊಟ್ಟಿದ್ರು. ಬಟ್ ಅವನಿಗೆ ನನ್ನ ಪರಿಚಯ ಇತ್ತು, ಹಾಗಾಗಿ ಇಲ್ಲ ಫಸ್ಟು ನಾನು ಇವ್ರ ಹತ್ರ ಫಸ್ಟ್ ಚೆಕ್ ಮಾಡಿಸ್ತೇನೆ ಅಂತ ನನ್ನ ಹತ್ರ ಬಂದಿದ್ದೆ. ನಾನು ಕೇಳಿದೆ, ಸ್ಟ್ರೆಸ್ ಏನಾದರೂ ಇದೆಯಾ? ಸ್ಟ್ರೆಸ್ ನನಗೆ ಗೊತ್ತಿದ್ದ ಪ್ರಕಾರ ಏನು ಸ್ಟ್ರೆಸ್ ಹೇಳುವಂಥ ಸ್ಟ್ರೆಸ್ ಇರಲಿಲ್ಲ. ಆಮೇಲೆ ಸಣ್ಣ ಮಟ್ಟಿನ ಸ್ಟ್ರೆಸ್ ಎಲ್ಲರಿಗೂ ಇರ್ತದೆ, ಮನುಷ್ಯರಾದ ಮೇಲೆ ಸಣ್ಣ ಮಟ್ಟಿನ ಸ್ಟ್ರೆಸ್ ಇರಲೇಬೇಕು, ಇದ್ದೇ ಇರುತ್ತೆ. ಅದರಿಂದ ಇಂಥ ಒಂದು ತೀವ್ರವಾದಂಥ ನೋವು ಕಾಡುವಂಥ ಸ್ಟ್ರೆಸ್ ಅಂತೂ ಇರಲಿಲ್ಲ. ಹಾಗಾಗಿ ಏನಾಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತ ನೋಡಲಿಕ್ಕೆ ಶುರು ಮಾಡಿದ್ರೆ, ಸಾಧಾರಣವಾಗಿ ನನ್ನ ಮೆಥಡಾಲಜಿ ಏನು ಅಂದರೆ ಈ ಥರದ ಕಾಯಿಲೆಗಳಿಗೆ ಅಥವಾ ಈ ಥರದ ಸಮಸ್ಯೆಗಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಹಿಂದಿನಿಂದ ಎಲ್ಲೋ ರೂಟ್ ಆಗಿರ್ಬೋದು, ಯಾವುದೋ ಮೂಲ ಅಲ್ಲಿಲ್ಲ ಇರ್ಬೋದು ಅಂತ
ಹುಡುಕ್ಲಿಕ್ಕೆ ಶುರು ಮಾಡಿದೆ. ಓಕೆ, ಅಂದರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಪರ್ಸ್ಪೆಕ್ಟಿವ್ನಲ್ಲಿ ಶುರು ಮಾಡಿದೆ. ಆದರೆ ಅದಕ್ಕೆ ದಾರಿ ಸಿಗಲಿಲ್ಲ. ಅಂದರೆ ನಮಗೆ ಇನ್ನರ್ ಚೈಲ್ಡ್ ಹೋಗ್ಲಿಕ್ಕೆ ಎಲ್ಲೋ ಒಂದು ದಾರಿ ಸಿಗಬೇಕು, ದಾರಿ ಸಿಗ್ತಾ ಇರಲಿಲ್ಲ. ಆಮೇಲೆ ಅದನ್ನು ಮತ್ತು ಹಾಗೆ ಹುಡುಕ್ತಾ ಹೋದ ಹಾಗೆ ಪಾಸ್ಟ್ ಲೈಫಿಗೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಆ ವ್ಯಕ್ತಿ ನಾವು ಹಾಗೆ ರಿಗ್ರೆಸ್ ಮಾಡಿ ಪಾಸ್ಟ್ ಲೈಫಿಗೆ ತೊಗೊಂಡು ಹೋದಾಗ ಅಲ್ಲಿ ಅಂದರೆ ಹೋಗಲಿಕ್ಕೆ ಇನ್ನೂ ಒಂದು ಕಾರಣ ಏನಿತ್ತು ಅಂದರೆ, ಅವರು ಏನು ಹೇಳಿದ್ರು ಅಂದರೆ, ಗಾಯದ ಹೇಗಿದೆ ಹಿಂದೆ ನೋವಿರುವ ಜಾಗದಲ್ಲಿ ಏನೇನು ಕಾಣಿಸ್ತಾ ಇದೆ ಅಂತಂದರೆ 2 ವಿಷಯ ಬಹಳ ಮುಖ್ಯವಾಗಿ ಹೇಳಿದರು. ಒಂದು, ನಂಗೆ ಯಾವುದೋ ಒಂದು ಪಂಜಿನಿಂದ ಹೊಡೆದಂಥ ಅನುಭವ ಇದೆ, ಅಲ್ಲಿ ಒಂಥರ ಉರಿತಾ ಇದೆ, ಅದು ಒಂಥರ ಬೆಂಕಿಯಿಂದ ಬೆಂದ ಒಂದು ಅನುಭವ ಆಗ್ತಾ ಇದೆ. ಒಂದು ಮೇಲ್ಗಡೆ ಮಧ್ಯ ಬೆನ್ನಿನಲ್ಲಿ, ಕೆಳಗಿನ ಬೆನ್ನಿನಲ್ಲಿ ಸ್ಟ್ರೀಟ್ ಲೈನ್ಗಳಿದೆ, ಬಹುಶಃ ಕತ್ತಿಯಿಂದ ಹೊಡೆದಿದ್ದಾರೋ ಅನ್ನುವಂಥ ನೋವಿದೆ ಅಥವಾ ಗಾಯ ಹಾಗೆ ಕಾಣಿಸ್ತಾ ಇದೆ ಅಂತಂದಿದ್ರು. ಸೊ ಇದನ್ನು ಆ ಆಧಾರವನ್ನು ಇಟ್ಟುಕೊಂಡು ಪಾಸ್ಟ್ ಲೈಫಿಗೆ ಹೋದಾಗ ಅಲ್ಲಿ ಕಂಡಂಥ ದೃಶ್ಯ ಎಷ್ಟು ಕ್ಲಿಯರಾಗಿ ಅವ್ರಿಗೆ ಕಂಡಿತು ಅಂದರೆ, 6 ಫೀಟಿನ ಆಜಾನುಬಾಹು ಯುದ್ಧ ಮಾಡ್ತಾಯಿದ್ರು. ಯುದ್ಧ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಿರೀಟ ಹೋಯಿತು. ಅದು ಆಮೇಲೆ ಸೋಲನ್ನು ನಾವು ಎತ್ತಿದಾಗ ಇದು ಕಿರೀಟ ಎಲ್ಲ ಕಾಣಿಸ್ಲಿಕ್ಕೆ ಶುರು ಆಯಿತು. ಆಜಾನುಬಾಹು ಹಿಂದೆಯಿಂದ ಯಾರೋ ಬಂದು ಹೊಡೆದು ಬಿದ್ದಿದ್ದಾರೆ. ಆ ಹೊಡೆದ ರಭಸ ಎಷ್ಟಿತ್ತು ಅಂದರೆ, ಹಿಂದೆ ತಿರುಗಿ ಯಾರು ಹೊಡೆದದ್ದು ಅಂತ ನೋಡುವಷ್ಟು ಸಾಧ್ಯ ಆಗಲಿಲ್ಲ. ಬಿದ್ದಿದ್ದಾರೆ, ಫಸ್ಟಿಗೆ ಪಂಚಿನಿಂದ ಹೊಡೆದಿದ್ದಾರೆ, ಆಮೇಲೆ ಕತ್ತಿಯಿಂದ ಕಡ್ದಿದ್ದಾರೆ. ಆ 2 ನೋವುಗಳು ಹಾಗೆ ಆ ಲೈಫಿನ ನೋವು ಈ ಲೈಫ್ನಲ್ಲೂ ಕಾಣಿಸ್ತಾ ಇತ್ತು. ಇದಕ್ಕೆ ಹೇಗೆ ಇನ್ನು ಈಗ ಇಷ್ಟೇ ಹೇಳಿದ್ರೆ ಸಾಕಾಗೋದಿಲ್ಲ, ಯಾಕೆಂದರೆ ಸಾಧಾರಣವಾಗಿ ಇದು ಭ್ರಮೆ ಇರ್ಬೋದು ಅನ್ನುವಂಥ ಕಲ್ಪನೆ ಇತ್ತು. ಯಾಕಂದರೆ ಅವ್ರಿಗೆ ಈಗ ಮೇನ್ಲಿ ಒಂದು ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತಂದಾಗ ನಮ್ಮ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ರಿಫ್ಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ಹೌದು. ಸೊ ಅದಕ್ಕೆ ನಾವು ಇನ್ನೊಂದಷ್ಟು ಆಧಾರಗಳನ್ನು ಹುಡುಕಬೇಕಾಗ್ತದೆ. ಅಂದರೆ ಬೇರೆ ಏನಾದರೂ ಪ್ಯಾಟರ್ನ್ ಅದಕ್ಕೆ ಅಸೋಸಿಯೇಟ್ ಆಗಿದೆಯಾ ಏನೋ ಅಂತ. ಆವಾಗ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಬಂತು ಅಂದರೆ, ಯಾವುದೋ ಒಬ್ಬ ವ್ಯಕ್ತಿಯ ಹೆಸರನ್ನು ಕರಿತಾ ಇದ್ದರು, ರಿಪೀಟೆಡ್ ಆಗಿ ಆ ಹೆಸರನ್ನು ಕರಿತಾ ಇದ್ದರು. ಆಮೇಲೆ ನೋಡಿದ್ರೆ ಅವರು ತುಂಬ ನಂಬಿಕೊಂಡಿದ್ದಂಥ ವ್ಯಕ್ತಿ, ಅವರ ಬಲಗೈ ಭಂಟ ಅಂತಲೇ ಕರೀಬಹುದು ಅಂಥ ವ್ಯಕ್ತಿ. ಅದೇನೋ ಹೆಸರು ಮರೆತು ಹೋಯ್ತು ನನಗೀಗ. ಆದರೆ ಆ ಹೆಸರನ್ನು ಕರಿತಾ ಇದ್ದರು. ಅಲ್ಲೆಲ್ಲೂ ಆ ವ್ಯಕ್ತಿ ಎದುರಿಂದಾಗ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ. ಆಮೇಲೆ ಹೆಚ್ಚು ನೋಡ್ಲಿಕ್ಕಾಗಿಲ್ಲ, ಯಾಕೆಂದರೆ ಇವರು ಬಿದ್ದಿದ್ದಾರೆ, ನೆಲದ ಮೇಲೆ ಬಿದ್ದಿದ್ದಾರೆ ಆ ಲೈಫ್ನಲ್ಲಿ. ಸೊ ಆಮೇಲೆ ಒಂದು ಪಾಸ್ಟ್ ಲೈಫ್ ರಿಗ್ರೆಷನಲ್ಲಿ ನಾವು ಒಂದು ಮೆಥಡ್ ಮಾಡ್ತೀವಿ. ಏನಂದರೆ, ಆ ಸೋಲ್ ಆ ಬಾಡಿಯನ್ನು ಬಿಡಬೇಕು. ಯಾವುದೇ ಡೆತ್ ಆಗಬೇಕಾದ್ರೆ ಆ ಶರೀರವನ್ನು ಬಿಟ್ಟು ಸೋಲ್ ಹೋಗ್ತದೆ. ಸೊ ಆ ಸೋಲನ್ನು ಮೇಲೆ ಲಿಬ್ರೇಟ್ ಮಾಡಿ ಅಂತ ಹೇಳಿದಾಗ, ಸೋಲ್ ಮೇಲೆ ಹೋಗಿ ನೋಡಿದಾಗ ಇವ್ರು ಯಾರನ್ನು ಕರೀತಿದ್ರು ಅವನೇ ಹಿಂದೆಂದ ಹೊಡೆದಿತ್ತು. ಆಮೇಲೆ ಆವಾಗ ಆ ಸೋಲ್ ಹೇಳ್ತದೆ, ಓ ನಿನ್ನನ್ನು ನಂಬಿದ್ದೆಯಲ್ಲ ಇಷ್ಟು ಸಮಯ, ಈಗ ಗೊತ್ತಾಯ್ತು ನೀನು ಯಾರು ಅಂತ, ನಿನ್ನ ಬುದ್ಧಿ ಏನು ಅಂತ ಹೇಳಿ ಆಮೇಲೆ ರಿವೆಂಜ್ ತೊಗೊಳ್ಬೇಕಾ ಅಂತ ಕೇಳ್ತಾನೆ. ಯಾಕೆಂದರೆ ಅಲ್ಲಿ ಸೋಲ್ಗೆ ಏನಾದರೂ ಈಗ ಆ ಎನರ್ಜಿ ಎಲ್ಲರೂ ಸಾಧಾರಣವಾಗಿ ನಾನು ಕಂಡುಕೊಂಡದ್ದು ಹೇಗೆ ಅಂತಂದರೆ, ನಾವು ಸಾಯುವಂಥ ಸಂದರ್ಭದಲ್ಲಿ ಇದ್ದಂಥ ಏನು ಎನರ್ಜಿ ಇಟ್ಕೊಂಡಿರ್ತೇವೆ, ಆ ಎನರ್ಜಿ ನಮ್ಮ ನೆಕ್ಸ್ಟ್ ಲೈಫಿಗೂ ಕಂಟಿನ್ಯೂ ಆಗ್ತದೆ ಅಂತ. ಸೊ ಅಲ್ಲೇನಾದರೂ ವೆಂಜಿಯನ್ಸ್ ಅಥವಾ ರಿವೆಂಜ್ ಅನ್ನೋದಿತ್ತ ಅಂತ ನೋಡಿದ್ರೆ ಅಂಥದ್ದೇನು ಇರಲಿಲ್ಲ. ಇಲ್ಲ ಅವರಿಗೆ ನಾನು ಹಾನಿ ಏನು ಮಾಡಬೇಕಂತಿಲ್ಲ, ಅವನ ಯೋಗ್ಯತೆ ಏನು ಅಂತ ನಂಗೆ ಗೊತ್ತಾಯಿತು ಸಾಕು ಅಂತ ಸೋಲ್ ಹೇಳಿತ್ತು. ಅದಾದಮೇಲೆ ಸೋಲನ್ನು ಲಿಬ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೋಲಿಗೆ ಅಲ್ಲಿಂದ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಅಂದರೆ ಆ ಟೈಮಿಗೆ ಇದು ಈ ಕೆಲವು ಸರ್ತಿ ಅನ್ಟೈಮ್ಲಿ ಡೆತ್ ಅಂತ ನಾವು ಹೇಳ್ತೇವಲ್ಲ, ಆ ಥರದ ಡೆತ್ ಇದು. ಅಂದರೆ ಆಯುಷ್ಯ ಮುಗಿದಾದ ಮೇಲೆ ನಾವು ಲಿಬರೇಷನಿಗೆ ಸಿಗುವಂಥದ್ದು ಬೇರೆ, ಅದು ಟೈಮ್ಲಿ, ಅಂದರೆ ನಮ್ಮ ಆ ಜೀವನ ಮುಗ್ದಿರ್ತದೆ. ಇದು ಅನ್ಟೈಮ್ಲಿ. ಹಾಗಾಗಿ ಸೋಲ್ ವಾಸ್ ನಾಟ್ ರೆಡಿ ಟು ಗೋ ಬ್ಯಾಕ್. ಆಮೇಲೆ ಹೇಗೋ ಅಕಾಲಿಕ ಮರಣ. ಹಾಗಾಗಿ ಮತ್ತೆ ಕಳಿಸ್ಲಿಕ್ಕೆ ಮತ್ತೆ ಪ್ರಾರ್ಥನೆ ಮಾಡಿತ್ತು. ಪ್ರಾರ್ಥನೆ ಮಾಡಿದಾಗ ಸೋಲು ಲಿಬರೇಟ್ ಆಯಿತು, ಆತ್ಮ. ಅದಾದ ಮೇಲೆ ಹೊರಗೆ ಅವರನ್ನು ಟ್ರಾನ್ಸ್ನಿಂದ ಅಥವಾ ಹಿಪ್ನಾಸಿಸ್ ಸ್ಟೇಜ್ನಿಂದ ಹೊರಗೆ ತಂದಾದ ಮೇಲೆ ನಿಮ್ಮ ಲೈಫ್ನಲ್ಲಿ ಈ ಥರ ನೀವೇ ತುಂಬ ನಂಬಿಕೊಂಡಿದ್ದಂಥವರೇ ನಿಮಗೆ
ಮೋಸ ಮಾಡೋದಂಥದ್ದು ಅಥವಾ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡುವಂಥ ಹಿಂದಿನಿಂದ ಚೂರಿ ಹಾಕುವಂಥ ಅನುಭವಗಳಾಗಿದೆಯಾ ಅಂತ ಕೇಳಿದ್ರೆ ನಿರಂತರವಾಗಿ ಅವರು ನಂಬಿದಂಥವ್ರು ವ್ಯಕ್ತಿಗಳು ಅವಾಗವಾಗ ಈ ಥರದ ಘಟನೆಗಳು ನಡೆದಿವೆ. ಅಂದರೆ ಆ ಹಿಂದಿನ ಜನ್ಮದಲ್ಲಿ ಆಗಿದ್ದು ಏನು ರಿಪೀಟ್ ಆಗೋದು ಏನದು ಕನೆಕ್ಷನ್? ಆ ಪ್ಯಾಟರ್ನ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಯಾಕೆಂದ್ರೆ ಆ ಸೋಲ್ ಅಲ್ಲಿ ಬಿಟ್ಟಿರ್ಲಿಲ್ಲ, ಅಲ್ಲಿ ಆ ಎನರ್ಜಿ ಏನಿತ್ತಲ್ಲ, ನಾನೇ ನಂಬಿದಂಥ ವ್ಯಕ್ತಿ ನನಗೆ ಮೋಸ ಮಾಡಿದ ಅನ್ನುವಂಥ ಎನರ್ಜಿಯನ್ನು ಇಟ್ಕೊಂಡು ಸೋಲ್. ಬಟ್ ಅದು ಅಂದರೆ ಅಲ್ಲಿ ಆ ಆತ್ಮ ಅಲ್ಲಿ ಏನು ಅಲ್ಲಿಂದ ಅಂದರೆ ಬಿಡುಗಡೆ ಅಲ್ಲಿ ಒಂದು ಸಾವು ಆಯಿತು, ಆ ದೇಹಕ್ಕೆ ಸಾವು ಆಯಿತು. ಅಂದರೆ ಅವಾಗ ಗೊತ್ತಾಯ್ತು ಅಂದರೆ ಇವರೇ ಇದು ಆತ್ಮಕ್ಕೆ ಗೊತ್ತಾಗಿರ್ತದೆ. ಆತ್ಮಕ್ಕೆ ಗೊತ್ತಾಗಿರ್ತದೆ. ಅಂದರೆ ಆ ವ್ಯಕ್ತಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಆ ಆತ್ಮ ಅಲ್ಲಿಂದ ಹೊರಗೆ ಬರುವಾಗ ಅದಕ್ಕೆ ಅದರ ಶಕ್ತಿ ಅರಿವಾಯ್ತು, ಅದ್ರ ಆಗ್ಲೇ ಮೀರಿ ಹೋಗಿರುತ್ತದೆ. ಅಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಆ ಒಂದು ನೋವೇನಿರುತ್ತೆ, ಆ ನೋವು ಅದಕ್ಕೆ ಯಾವ ರೀತಿಯಾದಂಥ ಒಂದು ಪ್ರಹಾರ ನಡೆದಿದೆ, ನಾನು ಪೂರ್ತಿ ನಂಬ್ಕೊಂಡಿರೋರನ್ನೇ ಅವರಿಂದಾನೇ ನನ್ಗೆ ಈ ರೀತಿ ಆಯ್ತಲ್ಲ ಅನ್ನುವಂಥ ಭಾವನೆಯನ್ನ ಆ ಆತ್ಮ ಹಿಡ್ಕೊಂಡಿರುತ್ತೆ. ಅದು ಎನರ್ಜಿ ರೂಪದಲ್ಲಿ ಆತ್ಮ ಜೊತೆಗೆ ಕಂಟಿನ್ಯೂ ಆಗ್ತದೆ. ಅದು ನೆಕ್ಸ್ಟ್ ಜನ್ಮಕ್ಕೆ ಹೋದಾಗಲೂ ಅದು ಹಾಗೆ ಕಂಟಿನ್ಯೂ ಆಗೋ ಸಾಧ್ಯತೆಗಳಿರ್ತದೆ. ಅದೇ ಇಲ್ಲಿ ಕಂಡು ಬಂದದ್ದು. ಯಾಕೆಂದರೆ ಈ ಲೈಫ್ನಲ್ಲೂ ನನಗೆ ತುಂಬ ಬೇರೆ ಪರ್ಸನಲ್ ಲೈಫಿನ ಬಗ್ಗೆ ನನಗೆ ಏನು ಬೇರೆ ಮಾಹಿತಿ ಇರಲಿಲ್ಲ. ಆಮೇಲೆ ಹೊರಗೆ ಬಂದಾದ್ಮೇಲೆ ಈ ವಿಷಯ ಕೇಳಿದಾಗ ಹೌದು, ಈಗ ಲೈಫ್ನಲ್ಲೂ ನಾನು ತುಂಬ ಜನ ನಂಬ್ತೇನೆ, ಎಲ್ಲರೂ ಒಳ್ಳೆಯವರು ಅಂತ ನಂಬ್ತೇನೆ, ಅವರೆಲ್ಲರೂ ನನಗೆ ಮೋಸ ಮಾಡ್ತಾರೆ. ಆಮೇಲೆ ಮತ್ತಿನ್ನ ಅಂದರೆ ಆತ್ಮಕ್ಕೆ ಅದರಿಂದ ಬರೀ ಅರಿವು ಮಾತ್ರ ಅದು, ಆದರೆ ಅದರಿಂದ ಹೊರಗೆ ಬರುವ ತಾಕತ್ತು ಸಿಗ್ಲಿಲ್ವಾ? ಅಲ್ಲ, ಆತ್ಮಕ್ಕೆ ಈಗ ಅದ್ಯಾಕೆ ಆತ್ಮ ಅದನ್ನ ಕಲಿಯೋದಿಲ್ಲ ಅದರಿಂದ? ವಾಟ್ ಈಸ್ ಯುವರ್ ಲರ್ನಿಂಗ್ ಅಂತ ಅನ್ನುವಂಥ ಒಂದು ವಿಷಯ ಇದೆಯಲ್ಲ. ಈಗ ನಮಗೇನಾಗ್ತದೆ, ನಮಗೆ ಮಾಮೂಲಾಗಿ ನಾವು ಈಗ ನೋಡಿದರೆ ನನಗೆ ಯಾರೋ ಒಬ್ಬರು ಪೆಟ್ಟು ಕೊಟ್ಟಿದ್ದಾರೆ, ಅದರ ಎನರ್ಜಿ ನಾನು ಕ್ಯಾರಿ ಮಾಡ್ತಾ ಇದ್ದೇನೆ, ನಾನು ನಂಬಿದವರೇ ಎನರ್ಜಿ ಇದು ಪೆಟ್ಟು ಕೊಟ್ಟಿರೋದು ಅಂತಾದರೂ ಕೂಡ ಆ ನೋವಿನ ಎನರ್ಜಿಯನ್ನು ಅಷ್ಟೇ ತೊಗೊಂಡು ಹೋಗಿರ್ತೇನೆ ಹೊರತು ಇದರಿಂದ ನಾನು ಇನ್ಯಾರನ್ನು ನಂಬಬೇಕಾದ್ರೆ ಯೋಚನೆ ಮಾಡಬೇಕು ಅನ್ನುವಂಥ ಅನಾಲಿಟಿಕಲ್ ಮೈಂಡ್ ಬಂದಿರೋದಿಲ್ಲ, ಅಥವಾ ಅಲ್ಲಿ ಇರೋದಿಲ್ಲ. ಯಾಕೆಂದರೆ ಅಲ್ಲಿ ಬ್ರೈನ್ ಇಲ್ವಲ್ಲ, ಬ್ರೈನಿನ ಅನಾಲಿಸಿಸು ಅದು ಇದೆಲ್ಲ ಇರೋದಿಲ್ಲ. ಸೊ ಎನರ್ಜಿ ರಿಲೇಟೆಡ್ ವರ್ಕ್ನಲ್ಲಿ ಸಾಧಾರಣವಾಗಿ ನಾವು ಯಾವುದೇ ಎನರ್ಜಿ ರಿಲೇಟೆಡ್ ವರ್ಕ್ ಮಾಡುವಾಗ, ಉದಾಹರಣೆಗೆ ನಿನ್ನೆ ನಾನು ಒಬ್ಬರು ಕ್ಯಾನಡಾದ ಕ್ಲೈಂಟಿಗೆ ಒಂದು ಸೆಷನ್ ಮಾಡ್ತಾ ಇದ್ದೆ. ಆವಾಗ ಅವರು ತುಂಬ ಶಾರ್ಪು ಎಂಜಿನಿಯರು, ತುಂಬ IITಯಲ್ಲಿ ಕಲ್ತವರು, ಇನ್ನೆಲ್ಲೋ ಕಲ್ತವರು, ಬೇರೆ ಇದು ಏನೋ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಕಲ್ತವರು. ಸೊ ಫಸ್ಟಿಗೆ ಅವರಿಗೆ ನಾನು ಹೇಳಿದ್ದೇನು ಅಂದರೆ, ನನ್ನ ಥೆರಪಿ ಇರೋದು ನಿಮ್ಮ ಬುದ್ಧಿಗಲ್ಲ, ಭಾವಕ್ಕೆ. ಹಾಗಾಗಿ ನಿಮ್ಮ ಲಾಜಿಕಲ್ ಅನಾಲಿಟಿಕಲ್ ಮೈಂಡನ್ನು ಒಂದು ಸ್ವಲ್ಪ ಸೈಡಿಗಿಟ್ಟು ನಾವು ಪ್ರಾಸೆಸ್ಸಿಗೆ ಇಳಿಯುವ ಅಷ್ಟೊತ್ತಿಗೆ ಸಹಜವಾಗಿ ನಮಗೆ ಒಳಗೆ ಹೋಗಲಿಕ್ಕೆ ದಾರಿ ಸಿಗ್ತದೆ ಅಂತ. ಅದೇ ರೀತಿ ಎನರ್ಜಿ ರಿಲೇಟೆಡ್ ವರ್ಕ್, ಈ ಥರದ್ದು ಈ ಪಾಸ್ಟ್ ಲೈಫ್ ರಿಗ್ರೆಷನಲ್ಲೂ ಎನರ್ಜಿ ರಿಲೇಟೆಡ್ ವರ್ಕ್ ಅದು. ಸೊ ಈ ಎನರ್ಜಿ ರಿಲೇಟೆಡ್ ವರ್ಕ್ನಲ್ಲಿ ಏನಾಗ್ತದೆ ಅಂತಂದರೆ, ಅಲ್ಲಿ ಅನಾಲಿಸಿಸ್ ಇರೋದಿಲ್ಲ. ಇಟ್ ಇಸ್ ವಾಟ್ ಎವರ್ ಇಸ್ ಕ್ಯಾರಿಡ್ ಇಸ್ ಟ್ರೂ. ಸೊ ಆ ಥರ ಪ್ಯಾಟರ್ನ್ಗಳು ಕಂಟಿನ್ಯೂ ಆಗ್ತವೆ. ಅಂದರೆ ಲಾಜಿಕ್ಕನ್ನು ಬಿಟ್ಟು ಮಾತಾಡಬೇಕಾಗ್ತದೆ. ಈಗ ಅದರಿಂದ ಪರಿಣಾಮ ಏನಾಯಿತು ಅಂತ ನಾವು ನೋಡಬೇಕು. ಈಗ ಹಾಗಿದ್ರೆ ಆ ನಂತರ ಬೆನ್ನು ನೋವು ಹೋಯ್ತಾ ಅಂತ ಕೇಳಿದ್ರೆ, ಆ ದಿವಸ 40% ಬೆನ್ನು ನೋವು ಕಡಿಮೆ ಆಯಿತು ಆಲ್ರೆಡಿ. ಯಾವುದೇ ಮದ್ದಿಲ್ಲ, ಪೇನ್ ಕಿಲ್ಲರ್ ತಗೊಳ್ಬೇಡಿ ಅಂತಲೇ ಅಂದಿದ್ದೆ. ನೋಡುವ ಅಬ್ಸರ್ವೇಷನ್ಗೆ ಇರಲಿ. ಮತ್ತೆ 2 ದಿನದಲ್ಲಿ 80% ಕಡಿಮೆ ಆಯಿತು. ಅಷ್ಟು ಬೇಗ ರಿಲೀಫ್ ಸಿಕ್ಕಿತ್ತು. ಸೊ ಆ ರಿಲೀಫ್ ಆಮೇಲೆ ಪೇನ್ ಕಿಲ್ಲರ್ನ ಅಗತ್ಯ ಇರಲಿಲ್ಲ. ಆಮೇಲೆ ಮತ್ತೂ ಒಂದು ಸಣ್ಣಕ್ಕೆ 20% ನೋವು ಇತ್ತು. ಅದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ನಮಗೆ ನೋವು ಕಡಿಮೆ ಆದರೂ ಕೂಡ ಮನಸ್ಸಲ್ಲಿ ಎಲ್ಲೋ ಒಂದು ಭಯ ಇರ್ತದೆ, ಎಲ್ಲೋ ರಿಲ್ಯಾಪ್ಸ್ ಆದರೆ ಸೈಕೋಸೊಮ್ಯಾಟಿಕ್ ಇದಕ್ಕೆ ಬರುತ್ತೆ. ಅಲ್ಲ, ಅದು ಬಹುಶಃ ನಾವು ಮನಸ್ಸಲ್ಲೇ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೇವೆ. ಎಲ್ಲಾದ್ರೂ ನೋವು ಹೋಗ್ಲಿಲ್ಲ ಮ್ಯಾನಿಫೆಸ್ಟೇಷನ್. ಹೌದು, ಪುನಃ ಬಂದರೆ ಅದೊಂದು ಒಳ್ಳೆ ಟಾಪಿಕ್, ಅದ್ರ ಬಗ್ಗೆ ಮಾತಾಡಬೇಕು. ಹಾಗಾಗಿ ಈ ಥರ ಒಂದು ನಾವೇ ಒಂದು ಈಗ ವಿಕ್ರಮ ಬೇತಾಳದಲ್ಲಿ ಬೇತಾಳ ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ, ಯಾಕೆಂದರೆ ನಾವೇ ಅದನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೇವೆ. ಸೊ ಆ ಕಾರಣದಿಂದಾಗಿ ನೋವು ವಾಪಸ್ ಇತ್ತು. ಆಮೇಲೆ ಹೇಳಿದೆ, ಈ ನೋವಿತ್ತು ಅಂತ ಹೇಳೋದನ್ನೇ ಮರೆತುಬಿಡಿ, ಆಮೇಲೆ ನೋಡುವ ಅಂತ. ಅದಾದಮೇಲೆ 2 ದಿವಸದಲ್ಲಿ ನೋವು ಕಡಿಮೆ ಆಯಿತು. ಸೊ ಹಾಗೆ ಈ ಥರದ ನೋವುಗಳು ಕೂಡ ಕೆಲವು ಸರಿ ಆತ್ಮದ್ದು ಕೆಲಸ ಇದೆ, ಮನಸ್ಸಿದು ಕೆಲಸ ಇದೆ. ಹೌದು. ಸೊ ಹೀಗೆ ಕೂಡ ನಮಗೆ ಕೆಲವು ಸರ್ತಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಿಗ್ತದೆ. ಓಕೆ,
ಮತ್ತು ಈಗ ಕೊನೆಯದಾಗಿ ಇದಕ್ಕೊಂದು ಸಮ್ ಅಪ್ ಮಾಡೋದು ಅಂತಂದರೆ ನಂಗೆ ಮುಂದೆನೂ ಕೂಡ ಈ ರೀತಿಯ ಅನುಭವಗಳನ್ನು ಎಸ್ಪೆಷಲಿ ನೀವು ಇನ್ನೊಂದು ವಿಷಯನ ಹೀಗೆ ನಾವು ಡಿಸ್ಕಸ್ ಮಾಡ್ತಾ ಹೇಳಿದ್ರಿ, ಯಾರಿಗೊಬ್ಬರಿಗೆ 4 ವರ್ಷಕ್ಕೊಮ್ಮೆ ಒಂದು ಪುನರಾವರ್ತನೆ ಆಗುವಂತಹ ಘಟನೆಗಳು, ಮತ್ತೇನು ಕುತ್ತಿಗೆಯಲ್ಲಿ ಏನೋ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ, ಅದನ್ನು ಕೇಳಬೇಕು. ಆದರೆ ಮುಂದಿನ ಸಂಚಿಕೆಯಲ್ಲಿ ಕೇಳಬೇಕು. ಆದರೆ ನಮ್ಮದು ಅಂದರೆ ಒಂದು ಇದರದ್ದೊಂದು ಅನಾಲಿಟಿಕಲ್ ಪ್ರಶ್ನೆ ಈಗ ಮಾತಾಡ್ಬೋದು ಅನಿಸುತ್ತೆ, ಅನಾಲಿಸಿಸ್ ಮಾಡ್ಬೋದು ಅನಿಸುತ್ತೆ. ಏನಂತಂದರೆ ಈ ಒಂದು ಒಬ್ಬರ ಮನಸ್ಸನ್ನು ಟ್ರೀಟ್ ಮಾಡೋದಕ್ಕೆ, ಅದರಿಂದ ಉದ್ಭವ ಆದಂಥ ಯಾವುದೇ ತೊಂದರೆಯನ್ನು ನಾವು ಸಾಲ್ವ್ ಮಾಡೋದಕ್ಕೆ, ಅಂದರೆ ಈ ಟೂಲ್ಗಳು ಹೇಗೆ ಎಷ್ಟು ರಿಯಲಿಸ್ಟಿಕ್, ಎಷ್ಟು ಇಫೆಕ್ಟಿವ್ ಅಂತ. ಅಂದರೆ ಈಗ ಪಾಸ್ಟ್ ಲೈಫ್ ರಿಗ್ರೆಷನ್ ಇರ್ಬೋದು, ಅಂದರೆ ನಮ್ಮ ಹಿಂದಿನ ಜನ್ಮಕ್ಕೆ ಹೋಗಿ ಅದನ್ನು ಇದು ಮಾಡುವಂಥದ್ದು ಇರ್ಬೋದು. ಮತ್ತು ಉಳಿದ ಬೇರೆ ಬೇರೆ ಟೂಲ್ಸ್, ಇವಾಗ ಇನ್ನರ್ ಚೈಲ್ಡ್ ಹೀಲಿಂಗ್ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿರ್ತದೆ, ಅದನ್ನು ನನಗಿಂತ ಚೆನ್ನಾಗಿ ನೀವು ತಿಳಿದವರು. ಸೊ ಹೇಗೆ ಎಷ್ಟು ರಿಯಲಿಸ್ಟಿಕ್ ಆ್ಯಂಡ್ ಸೈಂಟಿಫಿಕ್ ಅಂತ. ಈಗ ಇದಕ್ಕೆ ಉತ್ತರ ಹೇಳೋದು ಅಂತಾದರೆ, ಪ್ರತಿಯೊಂದು ಟೂಲ್ಗಳು, ಪಾಸ್ಟ್ ಲೈಫ್ ರಿಗ್ರೆಷನ್ ಇರ್ಬೋದು, ಇನ್ನರ್ ಚೈಲ್ಡ್ ಹೀಲಿಂಗ್ ಇರ್ಬೋದು, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಇರ್ಬೋದು, ಅಥವಾ ಯಾವುದೇ ಆದಂಥ ಟೂಲ್ ಇರ್ಬೋದು, ಆ ಟೂಲಿಗೆ ಅದರದ್ದೇ ಆದಂಥ ಪ್ರಾಮುಖ್ಯ ಇದೆ. ಅದು ನಾವು ಒಬ್ಬ ಥೆರಪಿಸ್ಟಿಗೆ ಅದನ್ನು ಹೇಗೆ ಬಳಸಬೇಕು ಅನ್ನೋದರ ಪರಿವು ಅಥವಾ ಅರಿವು ನಮಗೆ ಇರಬೇಕು. ಆವಾಗ ಅದನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸಲಿಕ್ಕಾಗ್ತದೆ. ಈಗ ನಾವು ಸೈಂಟಿಫಿಕ್ ಅಂತ ಕೇಳ್ತೀವಲ್ಲ, ಇದನ್ನು ಹೇಗೆ, ಇದಕ್ಕೆ ಆಧಾರ ಏನು ಅಂತ. ಸೈಂಟಿಫಿಕ್ ಅನ್ನೋದಕ್ಕೆ ನಾವು ಹೇಗೆ ನಾವು ಅದಕ್ಕೆ ವಿಶ್ಲೇಷಣೆ ಕೊಡೋದು ಹೇಗೆ, ಯಾವುದನ್ನು ಸೈಂಟಿಫಿಕ್ ಅಂತ ಕರಿಬೋದು? ಯಾಕೆಂದರೆ ನೀವು ಭೌತಶಾಸ್ತ್ರದಲ್ಲೇ ಸ್ಟೀಫನ್ ಹಾಕಿಂಗ್ ಅನ್ನುವಂಥ ಶ್ರೇಷ್ಠ ವಿಜ್ಞಾನಿ ಒಂದು ಸರ್ತಿ ಹೇಳಿದ್ದನ್ನು ಮತ್ತೊಂದು ಸರ್ತಿ ಅವರೇ ವಿರೋಧ ಕನ್ಫ್ರಂಟ್ ಮಾಡಿ ಬೇರೆ ಇನ್ನೊಂದು ಅಂತ ಹೇಳಿದಂಥ ವಿಷಯಗಳಿದೆ. ಬ್ಲ್ಯಾಕ್ ಹೋಲ್ ಇದೆ ಅಂತ ಹೇಳಿದ್ರು, ಆಮೇಲೆ ಇಲ್ಲ ಅಂತ ಹೇಳಿದ್ರು. ಹೀಗೆ ಚರ್ಚೆಗಳು ಯಾವತ್ತೂ ಇದ್ದಂಥದ್ದೇ. ಹೌದಾ? ಹಾಗಿದ್ರೆ ನಾನು ಕಂಡುಕೊಂಡದ್ದು, ಸಾಧಾರಣವಾಗಿ ನಾವು ಸೈಂಟಿಫಿಕ್ ಅಂತ ಯಾವುದನ್ನು ಹೇಳ್ತೇವೆ ಅಂದರೆ ರಿಲಯಬಿಲಿಟಿ ಮತ್ತು ವ್ಯಾಲಿಡಿಟಿ ಅನ್ನುವಂಥದ್ದು ಇರಬೇಕು ಅಂತ. ರಿಲಯಬಿಲಿಟಿ ಅಂದರೆ ರಿಪೀಟಬಿಲಿಟಿ, ಅದೇ ಇದನ್ನು ಮತ್ತೆ ಮತ್ತೆ ಮಾಡಿದಾಗ ಅದೇ ರೀತಿಯಾದಂಥ ಉತ್ತರಗಳು ಸಿಗುವಂಥದ್ದು, ಕನ್ಸಿಸ್ಟೆಂಟ್ ಆಗಿ ರಿಸಲ್ಟ್ ಸಿಗೋದು. ಹೌದು. ವ್ಯಾಲಿಡಿಟಿ ಅಂದರೆ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ವೋ ಅದಕ್ಕೆ ಸರಿಯಾಗಿ ಒಂದು ಆಧಾರ ಸಿಗುವಂಥದ್ದು. ಈಗ ಇವನು ಬೆನ್ನು ನೋವನ್ನ ಇದನ್ನು ನೋಡಿದ್ರೆ ಅಲ್ಲಿ ನಮಗೆ ವ್ಯಾಲಿಡಿಟಿ ಸಿಕ್ಕಿತ್ತು, ಯಾಕೆಂದರೆ ಅಂಥ ಘಟನೆ ಅಲ್ಲಿ ಹಾಗೆ ಕಂಡು ಬಂತು. ಆಮೇಲೆ ಅದು ಆ ಎನರ್ಜಿಯನ್ನು ತೆಗೆದಾದ ಮೇಲೆ ನೋವು ಕಡಿಮೆ ಆಯಿತು ಅಲ್ವಾ? ಬಟ್ ಇಲ್ಲಿ ಈ ಥರದ ಇದರಲ್ಲಿ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ತುಂಬಾ ನಡೆಯುತ್ತಾ? ಹೇಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗ್ಬೋದು, ಯಾಕೆಂದರೆ ನಮಗೆ ನೇರವಾಗಿ ಅದರ ಮೂಲ ಸಿಗುವುದು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಸೊ ನಾವು ಯಾವ ಪದ್ಧತಿ ಅಥವಾ ಯಾವ ಮೆಥಡಾಲಜಿ ಅವ್ರಿಗೆ ವರ್ಕ್ ಆಗ್ತದೆ, ಅವರು ಯಾವುದ್ರಲ್ಲಿ ಲೈನ್ ಆಗ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗ್ತದೆ. ಎಲ್ಲವೂ ನೋಡಿದ ತಕ್ಷಣ ನಾನು ಓಕೆ ಇವರಿಗೆ ಇದನ್ನು ಮಾಡಿಬಿಡ್ತೇನೆ, ಇದರಲ್ಲಿ ಸಾಲ್ವ್ ಆಗ್ತದೆ ಅಂತ ಹೇಳಲಿಕ್ಕೆ ಎಲ್ಲ ಸರ್ತಿ ಸಾಧ್ಯ ಆಗೋದಿಲ್ಲ. ಇನ್ನು ಈಗ ವ್ಯಾಲಿಡಿಟಿ ಅಂತ ಹುಡುಕ್ಲಿಕ್ಕೆ ನಮಗೆ ಇನ್ನೂ ಸುಮಾರು ಆಧಾರಗಳು ಸಿಗ್ತವೆ. ಅಂದರೆ ಈಗ ಇವನಿಗೆ ಈ ಥರದ್ದೇ ಆಗ್ತಾ ಇತ್ತು, ಈವನ್ ನಾವು ಕೆಲವು ಸರ್ತಿ ನನಗೆ ಹಿಸ್ಟಾರಿಕಲ್ ಪರ್ಸನ್ಗಳ ಹೆಸರುಗಳು ಕೂಡ ಬಂದದ್ದಿದೆ. ನಾನು ಹಿಸ್ಟಾರಿಕಲಿ ನಾನು ಇಂಥವನಾಗಿದ್ದೆ ಅಂತ. ಬಟ್ ಅದು ಅಂದರೆ ನಮ್ಮ ಇವತ್ತಿನ ಸೈಕಿ ಅದನ್ನು ಮಾತಾಡಿಸ್ತೀವಿ. ಬಟ್ ಆ ವ್ಯಕ್ತಿಯ ಬಗ್ಗೆ ನಾವೆಲ್ಲೂ ಓದಿಲ್ಲದಿರುವಂಥ ವ್ಯಕ್ತಿಗಳು, ಅಂದರೆ ಯಾವುದೋ ಒಂದು ಊರಿನ ಅಥವಾ ಯಾವುದೋ ಒಂದು ರಾಜ್ಯದ ರಾಣಿ, ಆ ರಾಣಿಯ ಬಗ್ಗೆ ಎಲ್ಲೂ ಇತಿಹಾಸದಲ್ಲಿ ಈಗ ನಾವು ಮಾಮೂಲಾಗಿ ಪುಲಿಕೇಶಿಯ ಬಗ್ಗೆ, ಹರ್ಷವರ್ಧನ ಬಗ್ಗೆ, ವಿಜಯನಗರ ಸಾಮ್ರಾಜ್ಯ ಬಗ್ಗೆ, ಹೀಗೆ ಫೇಮಸ್ ಆಗಿರುವಂಥ ರಾಜ್ಯಗಳು ಮತ್ತು ರಾಜರುಗಳ ಬಗ್ಗೆ ನಾವು ಓದಿರ್ತೇವೆ, ಉದಾಹರಣೆಯಾಗಿ ಓದಿರ್ತೇವೆ, ಅಥವಾ ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಇರುವಂಥ ಸಾಧ್ಯತೆಗಳಿರ್ತವೆ. ಆದರೆ ಯಾವುದೋ ಒಂದು ಇತಿಹಾಸದ ಒಬ್ಬ ವ್ಯಕ್ತಿ ಕ್ರಾಸ್ ವೆರಿಫೈ ಮಾಡ್ತೀರಾ ನೀವು? ಕ್ರಾಸ್ ವೆರಿಫೈ ಮಾಡಿದಾಗ ಕೆಲವು ಸರ್ತಿ ನನಗೆ ಆಧಾರಗಳು ಸಿಕ್ಕಿದೆ, ಇಂಥ ವ್ಯಕ್ತಿ ಇದ್ರು ಅಂತ. ಆ ವ್ಯಕ್ತಿ ಇದ್ದರು ಅಂತ ಈ ವರ್ಷದಲ್ಲಿ ಅವರು ತೀರ್ಕೊಂಡ್ರು ಅಂತಲೂ ನಮಗೆ ಪುರಾವೆಗಳು ಸಿಕ್ಕಿವೆ. ಇವರು ಹೇಳಿದ ಡೇಟ್ ಓದೇ ಇರೋದಿಲ್ಲ, ಅಂಥ ವ್ಯಕ್ತಿಗಳು ಇದ್ರು ಅಂತಲೂ ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಇದು ಯಾವಾಗ ತೆಗಿಲಿಕ್ಕೆ ಸಿಗ್ತದೋ, ಅಂದರೆ ಆ ಸ್ಪೆಸಿಫಿಕ್ ಹೆಸರುಗಳು ಸಿಗ್ತವೆ ಅಂತ, ಅಥವಾ ಸ್ಪೆಸಿಫಿಕ್ ಹೆಸರುಗಳು ಸಿಗ್ತವೆ, ಘಟನೆಗಳು ಸಿಗ್ತವೆ. ಅವರು ತೀರ್ಕೊಂಡ ಈ ಇಸವಿ ಏನಿದೆ ಅದು ಒಂದು ಸ್ವಲ್ಪ 3-4 ವರ್ಷ ಆ ಕಡೆ ಈ ಕಡೆ ಇರ್ತದೆ. ಆದರೆ ಅಷ್ಟು ಅಕ್ಯುರಸಿ ಆದರೂ ನಮಗೆ ಆಲ್ಮೋಸ್ಟ್ ಇಟ್ ಈಸ್ ಅಕ್ಯುರೇಟ್ ನಂಬರ್. ಸೊ ಇವರಿಗೆ ಡೇಟ್ ಹೇಗೆ ನೆನಪಿರ್ತದೆ? ಈಗ ಸಾಧಾರಣವಾಗಿ ಹಿಸ್ಟ್ರಿ ಎಷ್ಟು ನಾವು ಕತೆ ಓದಿದ್ರು ನಮಗೆ ಈ ದಿನಾಂಕಗಳ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇದು ಯಾವತ್ತೋ ಓದಿದಂಥ ಹಿಸ್ಟ್ರಿಯಲ್ಲಿ ಯಾವತ್ತೋ ಬರುವಂಥ ಇದೇನು ಕ್ಯಾರೆಕ್ಟರ್ಸ್ ಅಥವಾ ಪರ್ಸನಾಲಿಟಿಗಳೇನಿದ್ದಾವೆ. ಸೊ ಹಾಗಾಗಿ ಈ ಎಲ್ಲ ಟೆಕ್ನಿಕ್ಗಳಲ್ಲೂ
ರಿಲಯಬಿಲಿಟಿ ಮತ್ತು ವ್ಯಾಲಿಡಿಟಿ ಇದೆ. ಹಾಗಾಗಿ ಒಂದು ಮಟ್ಟಿಗೆ ನಾವು ಇದನ್ನು ಸೈಂಟಿಫಿಕ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಸೈಂಟಿಫಿಕ್ ಅನ್ನೋದಕ್ಕೆ ಇಷ್ಟೇ ಒಪ್ಪುದು. ಯಾಕೆಂದರೆ ಸೈಂಟಿಫಿಕ್ ಅನ್ನೋದ್ರ ವ್ಯಾಖ್ಯಾನ ಅನ್ನೋದ್ರ ಮೇಲೆ ಎಲ್ಲನೂ ಯಾವುದು ಸೈಂಟಿಫಿಕ್ ಅಂತ ಅನಿಸ್ತದೆ. ಹಾಗಾಗಿ ಈ ವ್ಯಾಖ್ಯಾನದ ಅಡಿಯಲ್ಲೇ ನೋಡಿದ್ರೆ ಈ ಮೆಥಡ್ಗಳು ಎಲ್ಲದಕ್ಕೂ ಸೈಂಟಿಫಿಕ್ ಆಗಿ ನಾವು ನೋಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಘಟನೆ. ಹಾಗೆ ಇನ್ನೊಂದು ಘಟನೆ ಬಗ್ಗೆ ಅದೇ ನಾನು ಉಲ್ಲೇಖ ಮಾಡಿದೆ. ಯಾರೋ ಒಬ್ಬರಿಗೆ ಪ್ರತಿ 4 ವರ್ಷಕ್ಕೂ ಅವರ ಲೈಫ್ನಲ್ಲಿ ಏನೋ ಒಂದು ಅಂದರೆ ಅದು ಘಟನೆ ಮರುಕಳಿಸ್ತಾ ಇತ್ತು. ಜೊತೆಗೆ ಅವರ ಕುತ್ತಿಗೆಯಲ್ಲಿ ಅದೇನೋ ಒಂದು ಮಾರ್ಕ್ ಕಾಣಿಸ್ತಾ ಇತ್ತಂತೆ. ಸೊ ಈ ಹಿಂದೆ ಒಮ್ಮೆ ನನಗೆ ಈ ಕಥೆನ ಅವ್ರು ಹೇಳಿದರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಥೆ. ಅದು ಏನು, ಅದರ ಹಿಂದೆ ಏನೆಲ್ಲ ನಡೀತು, ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸರಿ, ನಮಸ್ಕಾರ.